ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಯರಗೋಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಬರದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳು ಮಾತ್ರ ಉಡಾಫೆ ಉತ್ತರ ಕೊಡುವುದರಲ್ಲಿ ನಿಸ್ಸೀಮರು ಎಂಬ ಮಾತುಗಳು ಗ್ರಾಮಸ್ಥರಲ್ಲಿ ಕೇಳಿಬರ್ತಾ ಇದೆ. ಬೆಳಗ್ಗೆ 11 ಆದರೂ ಕೂಡ ವೈದ್ಯರ ಗೈರು ಹಾಜರಿಗೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಯರಗೋಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ದಿನನಿತ್ಯ ಸರಿಯಾದ ಸಮಯಕ್ಕೆ ಹಾಜರಾಗದೆ ಸಾರ್ವಜನಿಕರು, ಗರ್ಭಿಣಿಯರು, ಮಕ್ಕಳು ಹಾಗೂ ವೃದ್ಧರು ತೀವ್ರ ಪರದಾಟ ಅನುಭವಿಸಿದ ಘಟನೆ ಬೆಳಕಿಗೆ ಬಂದಿದೆ. ಚಿಕಿತ್ಸೆಗಾಗಿ ಬೆಳಗ್ಗೆಯ ಆಸ್ಪತ್ರೆಗೆ ಬಂದ ರೋಗಿಗಳು ವೈದ್ಯರ ಗೈರು ಹಾಜರಿಯಿಂದಾಗಿ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಬಂದ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೈದ್ಯರು ಸಮಯಕ್ಕೆ ಬರದೇ ಇದ್ರೆ ಬಡ ಜನ ಎಲ್ಲಿಗೆ ಹೋಗಬೇಕು? ಖಾಸಗಿ ಆಸ್ಪತ್ರೆಗೆ ತೆರಳಲು ಎಲ್ಲರಿಗೂ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕೆಲ ಅಧಿಕಾರಿಗಳು ಕಲಬುರಗಿಯಿಂದ ಬರಬೇಕು, ಮೀಟಿಂಗ್ ಇದೆ, ವಿವಿಧ ಕಾರಣಗಳನ್ನ ನೆಪ ನೀಡಿದ್ದ ಕೈ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯರಗೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಳಿಗ್ಗೆ 11:30 ಆದರೂ ಕೂಡ ವೈದ್ಯರು ಹಾಜರಾಗದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲಬುರಗಿಯಿಂದ ಬರಬೇಕು ನೆಪಗಳನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಗರ್ಭಿಣಿಯರು, ಮಕ್ಕಳು ಹಾಗೂ ವೃದ್ಧರು ಬಿಸಿಲಿನಲ್ಲಿ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸಿಬ್ಬಂದಿ ಇದ್ರೂ ಕೂಡ ವೈದ್ಯರ ಆಗಮನ ಮಾತ್ರ ವಿಳಂಬವಾಗುತ್ತಿರುವುದು ಜನರ ಕೋಪಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಬೆಳಿಗ್ಗೆ 11:30 ಗಂಟೆಯಾದರೂ ಕೂಡ ವೈದ್ಯರು ಹಾಜರಾಗದ ಹಿನ್ನೆಲೆ ಗ್ರಾಮಸ್ಥರು ಆಸ್ಪತ್ರೆಯ ಸಮಯ ಪಾಲನೆ ಎಲ್ಲಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೇಸಿಗೆಯ ತೀವ್ರ ಬಿಸಿಲಿನ ನಡುವೆ ಗರ್ಭಿಣಿಯರು ಹಾಗೂ ವೃದ್ಧರು ಆಸ್ಪತ್ರೆ ಆವರಣದಲ್ಲಿ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆಯಾಗಿದೆ. ತಕ್ಷಣ ವೈದ್ಯರು ನಿಯಮಿತವಾಗಿ ಸಮಯಕ್ಕೆ ಬರುವಂತೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನೀವು ಹಾಸ್ಪಿಟಲ್ ಬಂದ್ರಿ, ಯಾವಾಗ ಬಂದ್ರಮ್ಮ? 9-10 ಗಂಟೆಗೆ ಬಂದಿರಿ. ಇನ್ನು ಡಾಕ್ಟರ್ ಬಂದಾರ ಇಲ್ಲ? ಕೇಳ್ರಿ ಇಲ್ಲಿ ಯಾರಿಗನ? ಹಾಂ, 9-10 ಗಂಟೆಗೆ ಬಂದ್ರೆ ಇನ್ನೂ ಡಾಕ್ಟರ್ ಬಂದಿಲ್ಲ. ಈಗ ಸಮಯ ಎಷ್ಟಪ್ಪ? ಹಾಂ, ಟೈಮ್ ಎಷ್ಟಾಗ್ಯದ? 11 ಆದ್ರನ 11-15 ಆಗ್ಯಾವ. ಯಾವಾಗ ಹಿಂಗೇನಾ ಡಾಕ್ಟರ್? ಯಾವಾಗ ನೋಡಲ್ಲ. ನೋಡ್ರಿ, ಯರಗೋಳ ಹಾಸ್ಪಿಟಲ್ ಪರಿಸ್ಥಿತಿ ಹೀಗಾಗಿದೆ. ಪೇಷಂಟ್ಗಳು ನಮ್ಗೆ ಆರಾಮ ಆಗಬೇಕಂತ ಹಾಸ್ಪಿಟಲ್ ಬಂದರೆ ಇಲ್ಲಿ ವೈದ್ಯಾಧಿಕಾರಿಗಳೇ ಇರಲ್ಲ. ಇಲ್ಲಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಾದರೂ ಪೇಷಂಟ್ಗಳಿಗೆ ಏನಾದರೂ ತೊಂದರೆ ಆದರೆ ನೇರ ಹೊಣೆ ವೈದ್ಯಾಧಿಕಾರಿಗಳು ಆಗ್ತಾರೆ. ಹೌದಿಲ್ಲಮ್ಮ? ನೀವು ಎದಕ್ಕೆ ಬಂದಿರಿ? ಡಾಕ್ಟ್ರ್ ಇಲ್ಲ? 4-5 ಸಲ ದಿನ ಹಿಂಗೆ ಬರೋದು ಹೋಗೋದ? ಯಾರು ಕೇಳೋರಿಲ್ಲ. ಇದು ಮೇಡಮ್, ಡಾಕ್ಟ್ರ್ ಎಷ್ಟಕ್ಕೆ ಬರ್ತಾರೆ? ಅಲ್ಲ, ಟೈಮ್ ಎಷ್ಟಾಗಿದ್ರಿ? ಬರಬೇಕಾಗಿತ್ತು, ಹೋಗ್ಬೇಕಾಗಿತ್ತು ಅಲ್ಲ ರೀ? ಬರಬೇಕಲ್ಲ ಸಮಯಕ್ಕೆ. ಅಲ್ಲ, ಡೈಲಿ ಸುದ್ದಿ ಹೇಳತ್ತಾರೆ, ಒಂದಿಂದು ಅಲ್ಲ ಇದು. ನೀವೇನು ಹೇಳ್ತೀರಿ? ಡೈಲಿ ಬರ್ತಾರೆ ಕರೆಕ್ಟಾಗಿ? ನೀವು ಸುಳ್ಳಾಡ್ಬೇಡ್ರಿ, ನಾನೇ ನೋಡ್ತೀನಿ. ಅಲ್ಲ, ಇಲ್ಲಿ ಅಂದರೆ ಯಾರು ಇರಲ್ಲ ಅಂತ 4-5 ದಿನ ಬಂದು ಪೇಷಂಟ್ ಬಂದು ಹೇಳ್ತದ. ಇಲ್ಲೇ 4-5 ದಿನ ಬಂದಿನಿ, ಯಾವ ಡಾಕ್ಟರ್ ಇಲ್ಲ ಅಂತಾರೆ. ನೀವು ಇದು ಡೈಲಿ ಅಲ್ಲ, ಇದ್ದಂಗೆ ಇರ್ತಾರೆ. ವೈದ್ಯಾಧಿಕಾರಿಗಳು ಬೇಕಲ್ಲ. ನಾಳೆಗೆ ಏನಾಯ್ತು ಅಂದರೆ ಅದ್ರ ಜವಾಬ್ದಾರಿ ಯಾರು? ನೀವು ತೊಗೋತೀರಿ, ಯಾರು ತೊಗೋತಾರೆ? ಮತ್ತು ಅವ್ರು ಇರ್ಬೇಕಿಲ್ರಿ, ಅವ್ರು ಇರ್ಬೇಕಿಲ್ರಿ. ಮತ್ತು ಟೈಮ್ ಎಷ್ಟು? ಇಷ್ಟು 11 ಗಂಟೆ ಆದ್ರೆ ಇನ್ನೂ ಇಲ್ಲ ಅಂದರೆ ಏನು ಅರ್ಥ? ಬೇಕಲ್ರಿ, ಅದಕ್ಕೆ ಸಮಯ ಅಂತ ಆದಿಲ್ರಿ ನಿಮಗೆ? ಹಾಂ, ಸಮಯ ಅಂತ ಆದಿಲ್ರಿ. ಎಷ್ಟಕ್ಕೆ ಇರ್ಬೇಕಿಲ್ಲಿ? ಹಾಂ, ಬಸ್ಸು ಸರ್ ಬಂದಾರಂತ ಆಯ್ತು ತಗೋರಿ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.